ಸ್ವಾಮಿ ಪುಷ್ಕರಣಿ ಸ್ನಾನಂ ಸದ್ಗುರೋ ಪಾದ ಸೇವನಂ ಏಕಾದಶುಪವಾಸಶ್ಚ ತ್ರಯಂ ಅತ್ಯಂತ ದುರ್ಲಭಂ ಅಂತ ಪುರಾಣ ಹೇಳುತ್ತೆ. ಇದೇ ವೆಂಕಟೇಶ ಮಹಾತ್ಮದಲ್ಲಿ ಬೇರೆ ಪುರಾಣ ಹೇಳ್ತದೆ. ಈ ಮೂರು ಸಿಗೋದು ಬಹಳ ಕಷ್ಟ, ಸಿಕ್ಕಾಗ ಬಿಡಬೇಡಿ ಅಂತ. ಸ್ವಾಮಿ ಪುಷ್ಕರಣಿ ಸ್ನಾನಂ, ಎರಡನೆಯದ್ದು ಸದ್ಗುರೋ ಪಾದಸೇವನಂ, ಉತ್ತಮರಾದ ಗುರುಗಳ ಪಾದಸೇವೆಯನ್ನು ಮಾಡುವ ಭಾಗ್ಯ. ಮೂರನೆಯದ್ದು ಏಕಾದಶಿ ಉಪವಾಸಶ್ಚ. ಇನ್ಯಾವ ಮುಂದಿನ ಜನ್ಮದಾಗ ಮಾಡ್ತೀವಿ ಅಂತ ಕೆಲವರು ಅಂತಾರೆ. ಮುಂದಿನ ಜನ್ಮದಾಗ ಏನು ಮಾಡ್ತೀರಿ? ಕತ್ತಿ ಆದರೆ ಏನು ಮಾಡೋದು? ಕತ್ತಿ ಸಲುವಾಗಿ ಇನ್ಯಾರು ಪಂಚಾಂಗ ಮಾಡೋರು? ಕತ್ತಿ ಪಂಚಾಂಗ, ಆಕಳ ಪಂಚಾಂಗ, ಎತ್ತಿನ ಪಂಚಾಂಗ, ಗೋಣದ ಪಂಚಾಂಗ ಅಂತಿರ್ತವೆ. ಮನುಷ್ಯರ ಸಲುವಾಗಿ ಪಂಚಾಂಗ ಮಾಡಿದರೆ ರಗಡಾಗಿದೆ. ಹಾಗಾದರೆ ಏನು ಏಕಾದಶಿ, ಏನು ಉಪವಾಸ? ಇದೇ ಮಾನವ ಜನ್ಮದಲ್ಲಿಯೇ ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ಮಾನವ ಜನ್ಮ ಬಲು ದೊಡ್ಡದು, ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಇದೇ ಮಾನವ ಜನ್ಮದಲ್ಲಿಯೇ ಏಕಾದಶಿಯ ಉಪವಾಸ ಮಾಡಬೇಕು. ಇದೇ ಮಾನವ ಜನ್ಮದಲ್ಲಿಯೇ ಗುರುಗಳ ಸೇವೆ ಮಾಡಬೇಕು, ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಬೇಕು, ಭಗವಂತನ ಗುಣಗಳ ಧ್ಯಾನವನ್ನು ಮಾಡಿ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ವೆಂಕಟೇಶ ಮಹಾತ್ಮೆ ತಿಳಿಸುತ್ತದೆ.